guys, welcome back to my YouTube channel that is Swapna's Tutorial. So ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th and BComನ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ರಿಸ್ಕ್ ಆ್ಯಂಡ್ ರಿಟರ್ನ್ ಅಂತ ಹೇಳಿ. ಸೊ ಅದರಲ್ಲಿ ಪಾರ್ಟ್ 1ನ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಪಾರ್ಟ್ 1 ಬಂದುಬಿಟ್ಟು ಮೀನಿಂಗ್ನ ಹೇಳಿದ್ದಾರೆ. ಏನು ಅಂದರೆ ಫಸ್ಟ್ ಮೀನಿಂಗ್ ಬಂದುಬಿಟ್ಟು ಮೀನಿಂಗ್ ಆಫ್ ರಿಸ್ಕ್ ಅಂತ ಹೇಳಿರೋದು. ಸೊ ರಿಸ್ಕ್ ಅಂದರೆ ಏನು ಅಂದರೆ it can be defined as the probability of expected return from the security will not materialize. Every investment involves uncertainties that makes future investment returns risk prone. Risk is variability between the expected return and the actual return ಅಂತ ಹೇಳಿದ್ದಾರೆ. ಅಂದರೆ ಸೊ ರಿಸ್ಕ್ ಅನ್ನೋದು ಎಲ್ಲ ಬಿಸ್ನೆಸ್ಸಲ್ಲಾಗಿರ್ಬೋದು, ಇನ್ವೆಸ್ಟ್ಮೆಂಟಲ್ಲಾಗಿರ್ಬೋದು ಕಂಪಲ್ಸರಿ ಇದ್ದೇ ಇರುತ್ತಲ್ವ. ಸೊ ರಿಸ್ಕ್ ಇಲ್ಲದೆ ನಾವು ಯಾವುದೇ ಒಂದು ಕೆಲಸನೂ ಮಾಡೋಕ್ಕಾಗಲ್ಲ. ಬಿಕಾಸ್ ರಿಸ್ಕ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಆಗೋಗಿರುತ್ತೆ. ಸೊ ಇವಾಗ ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ರಿಸ್ಕ್ ಬಗ್ಗೆನೇ ಯೋಚನೆ ಮಾಡೋದು, ಎಷ್ಟು ರಿಸ್ಕ್ ಇದೆ, ನಮಗೆ ಸೇಫರ್ ಇದೆಯಾ, ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆನೇ ನಾವು ರಿಸ್ಕ್ನೇ ಅಲ್ವಾ ಅನಲೈಸ್ ಮಾಡೋದು. ಸೊ ಅದನ್ನು ರಿಸ್ಕ್ ಅಂತೀವಿ. ಇನ್ನು ಕಾಸಸ್ ಆಫ್ ರಿಸ್ಕು ಯಾವುದಕ್ಕೆಲ್ಲ ಬರುತ್ತೆ ಅಂದರೆ ರಾಂಗ್ ಡಿಸಿಷನ್ ಆಫ್ ವಾಟ್ ಟು ಇನ್ವೆಸ್ಟ್. ಸೊ ಇವಾಗ ಯಾರೋ ಒಬ್ಬರು ಕನ್ಫ್ಯೂಸ್ ಆಗಿರ್ತಾರೆ ಅಂದ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವುದೋ ಒಂದು ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲದಂಗೆ. ಅದರಿಂದಲೂ ರಿಸ್ಕ್ ಅಲ್ವಾ, ಅವ್ರಿಗೆ ರಿಟರ್ನೇ ಬರಲಿಲ್ಲ ಅಂದರೆ ಅದನ್ನು ರಿಸ್ಕ್ ಅಂತಲೇ ಹೇಳಿ ಕನ್ಸಿಡರ್ ಮಾಡೋದಲ್ವಾ. ನೆಕ್ಸ್ಟ್ ರಾಂಗ್ ಟೈಮಿಂಗ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಮಾಡಿರೋ ಟೈಮ್ ಸರಿ ಇಲ್ಲ ಅಂದರೆ ಅದನ್ನು ಕೂಡ ರಿಸ್ಕ್ ಅಂತೀವಿ. ಇನ್ನು ನೇಚರ್ ಆಫ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟೆಡ್ ಇನ್ ಶೇರ್ಸ್ ಲೈಕ್ ಬಾಂಡ್ಸ್, ಚಿಟ್ ಫಂಡ್ಸ್, ನಿಧೀಸ್, ಮ್ಯೂಚುವಲ್ ಫಂಡ್ಸ್ ಎಕ್ಸೆಟ್ರಾ. ಸೊ ಇವಾಗ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಇಷ್ಟು ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅಂದ್ಕೊಂಡ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ, ಅದನ್ನು ನಾವು ರಿಸ್ಕ್ ಅಂತಲೇ ಹೇಳಿ ಕರೆಯೋದು. ನೆಕ್ಸ್ಟು ಕ್ರೆಡಿಟ್ ವರ್ತಿನೆಸ್ ಆಫ್ ಇಶ್ಯೂಸ್ ಇದ್ರೂ ಕೂಡ ಅದನ್ನು ರಿಸ್ಕ್ ಅಂತೀವಿ. ನೆಕ್ಸ್ಟ್ ಮೆಚುರಿಟಿ ಪೀರಿಯಡ್ ಆರ್ ಲೆಂತ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇವಾಗ ಎಕ್ಸಾಂಪಲ್ ಲೆಂತ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು 5 years ಅಂದರೆ ನೀವು 5 ವರ್ಷವೂ ಕೂಡ ಒಂದು ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಹೇಳಿ ಇದ್ದೇ ಇರುತ್ತಲ್ವ. ಸೊ ಅದನ್ನು ನಾವು ಮೆಚುರಿಟಿ ಆಫ್ ರಿಸ್ಕ್ ಅಂತೀವಿ. ನೆಕ್ಸ್ಟ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ದ ಹೈಯರ್ ಅಮೌಂಟ್ ಇನ್ವಾಲ್ವ್ಸ್ ದಿ ಲಾರ್ಜರ್ ರಿಸ್ಕ್, ಸ್ಮಾಲ್ ಅಮೌಂಟ್ ಇನ್ವಾಲ್ವ್ಸ್ ದಿ ಲೆಸ್ ರಿಸ್ಕ್. ಇವಾಗ ನೀವು ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಗೆ ಅದು ಅಮೌಂಟ್ ಬರದೇ ಇರಲಿ, ನಿಮಗೇನು ಅಷ್ಟು ರಿಸ್ಕ್ ಅನಿಸಲ್ಲ. ಬಟ್ ಅದೇ ಲಾರ್ಜ್ ಅಮೌಂಟ್ನ ಇನ್ವೆಸ್ಟ್ ಮಾಡಿ, ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಅಮೌಂಟ್ ಬಂದಿಲ್ಲ ಅಂದರೆ ನಿಮಗೆ ಹೇಗಾಗುತ್ತೆ ಹೇಳಿ, ಅದು ತುಂಬ ರಿಸ್ಕ್ ಅಲ್ವಾ. ಸೊ ಇದೆಲ್ಲ ಕಾಸಸ್ ಆಫ್ ರಿಸ್ಕು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಟೈಪ್ಸ್ ಆಫ್ ರಿಸ್ಕು. ಸೊ ಇದು ವೆರಿ ಮಚ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಿಮ್ಗೆ ಯೂಶ್ವಲಿ 12 ಮಾರ್ಕ್ಸು ಕೇಳುವಂಥ ಒಂದು ಕ್ವೆಶನ್ ಆಗಿದೆ. ಸೊ ಟೈಪ್ಸ್ ಆಫ್ ರಿಸ್ಕಲ್ಲಿ ನಿಮಗೆ 2 ಟೈಪ್ಸ್ ಆಫ್ ರಿಸ್ಕ್ ಇದೆ. ಒಂದು ಸಿಸ್ಟಮ್ಯಾಟಿಕ್, ಇನ್ನೊಂದು ಅನ್ಸಿಸ್ಟಮ್ಯಾಟಿಕ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಫಸ್ಟು ಸಿಸ್ಟಮ್ಯಾಟಿಕ್ನ ನಾವು ನೋಡೋದಾದರೆ, ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಕಂಟ್ರೋಲ್ಡ್ ಬೈ ಎನ್ ಆರ್ಗನೈಸೇಷನ್, ಅಂದರೆ ಅನ್ಕಂಟ್ರೋಲೆಬಲ್ ಬೈ ಎನ್ ಆರ್ಗನೈಸೇಷನ್. ಈ ಒಂದು ಸಿಸ್ಟಮ್ಯಾಟಿಕ್ ರಿಸ್ಕ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ, ಅಂಥ ರಿಸ್ಕ್ನ ನಾವು ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತೀವಿ. ಸೊ ಇದು ಮ್ಯಾಕ್ರೋ ಇನ್ ನೇಚರ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ಯಾಟಿಕ್ ರಿಸ್ಕಲ್ಲಿ ನಮಗೆ 3 ಟೈಪ್ಸ್ ಬರುತ್ತೆ. ಓಕೆನಾ. 3 ಟೈಪ್ಸಲ್ಲಿ ಫಸ್ಟ್ ಯಾವುದ್ಯಾವುದು ಅಂದರೆ ಇಂಟ್ರೆಸ್ಟ್ ರೇಟ್ ರಿಸ್ಕ್, ಮಾರ್ಕೆಟ್ ರಿಸ್ಕ್, ಪರ್ಚೇಸಿಂಗ್ ಪವರ್ ರಿಸ್ಕ್ ಅಂತ ಹೇಳಿ 3 ಟೈಪ್ಸ್ ಬರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ರಿಸ್ಕಲ್ಲಿ ನಮಗೆ 2 ಟೈಪ್ಸ್ ಇದೆ. ಫಸ್ಟು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂದರೆ ಏನು ಅಂದರೆ ಇಲ್ಲಿ ಸೆಕ್ಯೂರಿಟಿ ಆಫ್ ದ ಪ್ರೈಸ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ. ಡ್ಯೂ ಟು ಇಂಟ್ರೆಸ್ಟ್ ರೇಟ್ ಇನ್ ದಿ ಮಾರ್ಕೆಟು ಆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅದನ್ನು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತೀವಿ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಪ್ರೈಸ್ ರಿಸ್ಕ್ ಅಲ್ವಾ, ಅಂದರೆ ಶೇರ್ ವ್ಯಾಲ್ಯೂ ಡಿಕ್ರೀಸ್ ಆಯಿತು ಅಂದರೆ ಅದನ್ನು ಪ್ರೈಸ್ ರಿಸ್ಕ್ ಅಂತೀವಿ. ಅದೇ ರೆಮ್ಯುನರೇಷನ್ ರಿಸ್ಕ್ ಅಂದರೆ ವ್ಯಾಲ್ಯೂ ಅನ್ನೋದು ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಓಕೆನಾ. ರೇಟ್ ಒಂದು ಸತಿ ಇದ್ದಂಗೆ ಇನ್ನೊಂದು ಸತಿ ಇರಲ್ಲ, ಚೇಂಜಸ್ ಆಗ್ತಿದ್ರೆ ಅದನ್ನು ರೆಮ್ಯುನರೇಷನ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ಸೆಕೆಂಡ್ ಒನ್ ಏನು ಅಂದರೆ ಮಾರ್ಕೆಟ್ ರಿಸ್ಕ್ ಅಂತ ಹೇಳಿ. ಸೊ ಈ ಮಾರ್ಕೆಟ್ ರಿಸ್ಕಲ್ಲಿ ಫಸ್ಟ್ ಯಾವುದು ಅಂದರೆ ಆಬ್ಸುಲೇಟಿವ್ ರಿಸ್ಕ್ ಅಂತ. ಸೊ ಇಲ್ಲಿ ಆಬ್ಸುಲೇಟಿವ್ ರಿಸ್ಕ್ ಅಂದರೆ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಅನ್ನೋದು ಗೊತ್ತಾಗಲ್ಲ, ವೆದರ್ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ಪ್ರಾಪರಾಗಿ ಗೊತ್ತಾಗಲ್ಲ, ಅದನ್ನು ಆಬ್ಸುಲೇಟಿವ್ ರಿಸ್ಕ್ ಅಂತೀವಿ. ಇನ್ನು ರಿಲೇಟಿವ್ ರಿಸ್ಕ್ ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಇಷ್ಟೇ ರಿಸ್ಕ್ ಇರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಹೇಳೋಕ್ಕಾಗಲ್ಲ, ಅದನ್ನು ನಾವು ರಿಲೇಟಿವ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಇನ್ನು ಡೈರೆಕ್ಷನಲ್ ರಿಸ್ಕ್ ಅಂದರೆ ಯಾವುದಾದ್ರು ಒಂದು ಅಸೆಟ್ಸಿಂದ ಲಾಸ್ ಆದರೆ ಅದನ್ನು ಡೈರೆಕ್ಷನಲ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಓಕೆನಾ. ಇನ್ನು ನಾನ್ ಡೈರೆಕ್ಷನಲ್ ರಿಸ್ಕ್ ಅಂದರೆ ಇಲ್ಲಿ ಪರ್ಸನ್ಸ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು ಪ್ರಾಪರಾಗಿ ಟ್ರೇಡಿಂಗ್ ಮೆಥಡ್ನ ಫಾಲೋ ಮಾಡಲ್ಲ ಅಂದರೆ ಆವಾಗ ಒಂದು
ಅವಾಗ ಏನಾಗುತ್ತೆ ಅಂದರೆ ಅದರಿಂದ ಏನಾದ್ರು ಲಾಸ್ ಆಯಿತು ಅಂದರೆ ಅದನ್ನು ನಾವು ಏನಂತಿದ್ವಿ ಅಂದರೆ ನಾನ್ ಡೈರೆಕ್ಷನಲ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಬೇಸಿಸ್. ಸೊ ಬೇಸಿಸ್ ಅಂದರೆ ಏನು ಅಂದರೆ ಇನ್ವೆಸ್ಟರ್ಸ್ ಇಲ್ಲಿ ರಿಸ್ಕ್ ಅನ್ನೋದನ್ನ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಲ್ಲ. ಓಕೆನಾ. ಅಥವಾ ರಾಂಗ್ ಅನಾಲಿಸಿಸ್ನ ಮಾಡೋದ್ರಿಂದ ಲಾಸ್ ಅನ್ನೋದಾಗುತ್ತೆ, ಅದನ್ನು ಬೇಸಿಸ್ ಅಂತ ಹೇಳಿ ಕರಿತೀವಿ. ಇನ್ನು ವಾಲಟಿಲಿಟಿ ಅಂದರೆ ಪ್ರೈಸ್ ಅನ್ನೋದು ಡಿಪೆಂಡ್ಸ್ ಆಗುತ್ತೆ ಯಾವ ಬೇಸಿಸ್ ಮೇಲೆ ಅಂದರೆ ಅಂಡರ್ಲೇಯಿಂಗ್ ಅಸೆಟ್ಸ್ ಬೇಸಿಸ್ ಮೇಲೆ ಪ್ರೈಸ್ ಅನ್ನೋದನ್ನ ಒಂದು ಡಿಪೆಂಡ್ ಆದರೆ ಅದನ್ನು ನಾವು ವೊಲಾಟಾಲಿಟಿ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪರ್ಚೇಸಿಂಗ್ ಪವರ್ ರಿಸ್ಕು ಅಂದರೆ ಒಂದು ಕಸ್ಟಮರ್ ಪರ್ಚೇಸ್ ಬೇಸಿಸ್ ಮೇಲೆ ಇನ್ಕ್ರೀಸ್ ಆಗುತ್ತೆ ಕಸ್ಟಮರ್ ಪರ್ಚೇಸ್ ಅಥವಾ ಡಿಕ್ರೀಸ್ ಆಗುತ್ತಾ ಅನ್ನೋ ಬೇಸಿಸ್ ಮೇಲೆ ರಿಸ್ಕ್ ಅನ್ನೋದನ್ನ ಅನಾಲಿಸಿಸ್ ಮಾಡ್ತೀವಿ. ಓಕೆನಾ. ಅದರಲ್ಲಿ ಫಸ್ಟ್ ಯಾವುದು ಅಂದರೆ ಡಿಮ್ಯಾಂಡ್ ಇನ್ಫ್ಲೇಷನ್ ರಿಸ್ಕ್. ಅಂದರೆ ಡಿಮ್ಯಾಂಡ್ ಅನ್ನೋದು ಮೋರ್ ಇದ್ದಾಗ ಏನು ಮಾಡಬೇಕು ಅಂದರೆ ಸಪ್ಲೈ ಅನ್ನೋದು ಜಾಸ್ತಿ ಮಾಡಲೇಬೇಕಾಗುತ್ತೆ, ಅದನ್ನು ಡಿಮ್ಯಾಂಡ್ ಇನ್ಫ್ಲೇಷನ್ ರಿಸ್ಕ್ ಅಂತೀವಿ. ಇನ್ನು ಕಾಸ್ಟ್ ಇನ್ಫ್ಲೇಷನ್ ರಿಸ್ಕ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅವರು ಕಾಸ್ಟ್ ಏನಾದರೂ ಇನ್ಕ್ರೀಸ್ ಆಯಿತು ಅಂದಾಗ ಆವಾಗ ಪ್ರಾಡಕ್ಟ್ ವ್ಯಾಲ್ಯೂನೇ ಇನ್ಕ್ರೀಸ್ ಆಗುತ್ತೆ, ಆವಾಗ ತುಂಬ ಜನ ಬೈ ಮಾಡಲ್ಲ ಅನ್ನೋದೊಂದು ನಂಬಿಕೆ ಅಲ್ವಾ. ಸೊ ಅದಕ್ಕೆ ಅವಾಗೇನಾಗುತ್ತೆ ಅಂದರೆ ಅದು ಕೂಡ ಒಂದು ರಿಸ್ಕ್ ಆಗುತ್ತೆ. ಸೊ ಇಲ್ಲಿಗೆ ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಓಕೆನಾ. ಸೊ ನಿಮಗೆ 12 ಮಾರ್ಕ್ಸಿಗೆ ಇದನ್ನು ಬರೀಲೇಬೇಕು. 6 ಟೈಪ್ಸ್ ಆಫ್ ರಿಸ್ಕ್ ಇದೆ, 6 ಟೈಪ್ ಆಫ್ ರಿಸ್ಕು ಬರೀಬೇಕಾಗುತ್ತೆ. 3 ಬಂದುಬಿಟ್ಟು ಸಿಸ್ಟಮ್ಯಾಟಿಕ್ಕು, ಇನ್ನು 3 ಬಂದುಬಿಟ್ಟು ಅನ್ಸಿಸ್ಟಮ್ಯಾಟಿಕ್. ಇನ್ನು 3 ಇವಾಗ ನಾವು ಕಲಿತಾ ಹೋಗೋಣ. ಸೊ ಇನ್ನು 3 ಬಂದುಬಿಟ್ಟು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಸೊ ಇಲ್ಲಿ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಏನು ಅಂದರೆ ಒಂದು ಕಂಟ್ರೋಲಬಲ್ ರಿಸ್ಕ್ ಅಂತಲೇ ಹೇಳಿ ನಾವು ಕರಿಬೋದು. ಸೊ ಇಲ್ಲಿ ಕಂಟ್ರೋಲಬಲ್ ಇನ್ ದ ಆರ್ಗನೈಸೇಷನ್, ಮೈಕ್ರೋ ಇನ್ ದ ನೇಚರ್. ಸೊ ಇದನ್ನು ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಇದು ಬೇಗನೆ ಕಂಟ್ರೋಲಬಲ್ ಆಗಿರುತ್ತೆ ಈ ಒಂದು ರಿಸ್ಕ್ ಅನ್ನೋದು. ಸೊ ಇದು ಕೂಡ 3 ಟೈಪ್ಸಾಗಿ ಡಿವೈಡ್ ಆಗಿದೆ. ಓಕೆನಾ. ಒಂದು ಬಿಸ್ನೆಸ್ ರಿಸ್ಕ್, ಇನ್ನೊಂದು ಫಿನಾನ್ಷಿಯಲ್ ರಿಸ್ಕ್, ಇನ್ನೊಂದು ಆಪ್ರೇಷನಲ್ ರಿಸ್ಕ್. ಸೊ ಇಲ್ಲಿ ಬಿಸ್ನೆಸ್ ರಿಸ್ಕ್ ಅನ್ನೋದು ಏನು ಅಂದರೆ ರಿಸ್ಕ್ ಅನ್ನೋದು ಒಂದು ಅರೈಸ್ ಆಗುತ್ತೆ ಯಾವ ಬೇಸಿಸ್ ಮೇಲೆ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಬೇಸಿಸ್ ಮೇಲೆ ರಿಸ್ಕ್ ಅನ್ನೋದು ಅರೈಸ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಅಸೆಟ್ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿ. ಅಂದರೆ ಒಂದು ಪರ್ಟಿಕ್ಯುಲರ್ ಅಸೆಟ್ ಈಸಿಯಾಗಿ ಕ್ಯಾಶಾಗಿ ಕನ್ವರ್ಟ್ ಮಾಡೋದನ್ನ ನಾವು ಅಸೆಟ್ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿ ಕರಿತೀವಿ. ಇನ್ನು ಫಂಡಿಂಗ್ ಲಿಕ್ವಿಡಿಟಿ ರಿಸ್ಕ್ ಅಂದರೆ ಇಲ್ಲಿ ರೈಟ್ ಟೈಮಲ್ಲಿ ಫಂಡ್ನ ಮಾಡೋಕ್ಕಾಗಲ್ಲ ಅಥವಾ ಶಾರ್ಟೇಜ್ ಆಫ್ ದಿ ಮನಿ ಇನ್ ರೀಪೇಮೆಂಟ್ ಅಂತ ಹೇಳ್ತೀವಿ, ಅದನ್ನು ಫಂಡಿಂಗ್ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳಿ ನಾವು ಕರೆಯೋದು. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಫಿನಾನ್ಷಿಯಲ್ ರಿಸ್ಕ್. ಅಂದರೆ ಫಿನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅದನ್ನು ನಾವು ಫಿನಾನ್ಷಿಯಲ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಎಕ್ಸ್ಪೋಜರ್ ರೇಟ್ ರಿಸ್ಕ್ ಅಂತ ಹೇಳಿ. ಸೊ ಎಕ್ಸ್ಪೋಜರ್ ರೇಟ್ ರಿಸ್ಕ್ ಅಂದರೆ ಎಕ್ಸ್ಚೇಂಜ್ ಅಂದರೆ ಅಥವಾ ಎಕ್ಸ್ಪೋಜರ್ ಅಥವಾ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅಂದರೆ ಒಂದು ಕಂಟ್ರಿ ಕರೆನ್ಸಿಗೂ ಇನ್ನೊಂದು ಕಂಟ್ರಿ ಕರೆನ್ಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಅದನ್ನು ಕನ್ವರ್ಟ್ ಮಾಡಬೇಕಾದ್ರೆ ಏನಾದರೂ ಲಾಸ್ ಆಯಿತು ಅಂದರೆ ಅದನ್ನು ಎಕ್ಸ್ಪೋಜರ್ ರೇಟ್ ರಿಸ್ಕ್ ಅಂತೀವಿ. ರಿಕವರಿ ರೇಟ್ ರಿಸ್ಕ್ ಅಂದರೆ ಇವಾಗ ಲೋನ್ ಏನಾದರೂ ಡಿಫಾಲ್ಟ್ ಆಗಿ ಅರೈಸ್ ಆದರೆ ಅದನ್ನು ರಿಕವರಿ ರೇಟ್ ರಿಸ್ಕ್ ಅಂತೀವಿ. ಇನ್ನು ಕ್ರೆಡಿಟ್ ಇವೆಂಟ್ ಅಂದರೆ ಸೇಮ್ ರಿಕವರಿ ರಿಸ್ಕ್ ಏನಿದೆಯೋ ಅದನ್ನೇ ನಾವು ಈ ಒಂದು ಕ್ರೆಡಿಟ್ ಇವೆಂಟ್ ರಿಸ್ಕ್ ಅಂತೀವಿ. ಇನ್ನು ಸಾವರ್ಜಿನ್ ರಿಸ್ಕ್ ಅಂದರೆ ಗೌರ್ಮೆಂಟ್ ಏನಾದ್ರು ಲೋನ್ನ ಪೇಮೆಂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಯಿತು ಅಂದರೆ ಅದನ್ನು ಸಾವರ್ಜಿನ್ ರಿಸ್ಕ್ ಅಂತೀವಿ. ಇನ್ನು ಸೆಟಲ್ಮೆಂಟ್ ರಿಸ್ಕ್ ಅಂದರೆ ವೆನ್ ಒನ್ ಪಾರ್ಟಿ ವಿಲ್ ಮೇಕ್ ದಿ ಪ್ರಾಮಿಸ್ ಟು ಪೇಮೆಂಟ್ ಆಫ್ ಅದರ್ ಪಾರ್ಟಿ. ಇವಾಗ ಒಬ್ಬ ಪರ್ಸನ್ ಏನು ಮಾಡ್ತಾರೆ ಅಂದರೆ ನಾನು ಇವ್ರ ಅಮೌಂಟ್ನ ಪೇ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿಬಿಟ್ಟು ಪೇ ಮಾಡಿಲ್ಲ ಅಂದಾಗ ಅದು ಕೂಡ ಒಂದು ರಿಸ್ಕ್ ಅನ್ನೋದಿರುತ್ತೆ, ಅದನ್ನು ಸೆಟಲ್ಮೆಂಟ್ ರಿಸ್ಕ್ ಅಂತೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಆಪ್ರೇಷನಲ್ ರಿಸ್ಕ್. ಆಪ್ರೇಷನಲ್ ರಿಸ್ಕ್ ಅಂದರೆ ಈ ಒಂದು ಆ್ಯಕ್ಟಿವಿಟೀಸಿಂದ ರಿಸ್ಕ್ ಅರೈಸ್ ಆಯಿತು ಅಂದರೆ ಅದನ್ನು ಆಪ್ರೇಷನಲ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮಾಡಲು, ಪೀಪಲು, ಲೀಗಲು, ಪೊಲಿಟಿಕಲು ಇಷ್ಟು ಜನರಿಂದನೂ ರಿಸ್ಕ್ ಅನ್ನೋದು ಅರೈಸ್ ಆಯಿತು ಯಾವುದೋ ರೀಸನ್ಗೆ ಅಂದರೆ ಅದನ್ನು ಆಪ್ರೇಷನಲ್ ರಿಸ್ಕ್ ಅಂತೀವಿ. ಸೊ ಇಲ್ಲಿಗೆ ಪಾರ್ಟ್ 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 2 ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.